आपादमौलिपर्यन्तं गुरूणामाक्तं स्मरेत्तेन विघ्नाः प्रणश्यन्ति सिद्ध्यन्ति च मनोरथाः। ಶ್ರೀಮದಾಚಾರ್ಯರು ಭಗವಂತನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಬಹುಚಿತ್ರ ಜಗತ್ ಬಹುಧಾ ಕರಣಾತ್ ಪರಶಕ್ತಿರನಂತ ಗುಣ ಪರಮಃ ಎಂಬುದಾಗಿ ಭಗವಂತನ ಅಪಾರವಾದ ಮಹಿಮೆಯನ್ನ ನೋಡುವುದಕ್ಕಾಗಿ ತಿಳಿಯುವುದಕ್ಕಾಗಿ ನಮ್ಮ ಜೀವನದಲ್ಲಿ ನಾವು ಏನನ್ನು ಮಾಡಬೇಕು ಅದನ್ನ ಶ್ರೀಮದಾಚಾರ್ಯರು ಇಲ್ಲಿ ಅತ್ಯಂತ ಸುಲಭವಾಗಿ ತೋರಿಸಿಕೊಟ್ಟಿದ್ದಾರೆ. ಬಹುಚಿತ್ರ ಜಗತ್ ಬಹುಧಾ ಕರಣಾತ್ ಪರಶಕ್ತಿ ಅನಂತ ಗುಣ ಪರಮಃ. ಭಗವಂತನ ಮಹಿಮೆಯನ್ನು ತಿಳಿಯುವುದಕ್ಕಾಗಿ ಪರಮಾತ್ಮನ ಒಂದು ವಿಶೇಷವಾದ ಸ್ಮರಣೆಯನ್ನು ಮಾಡುವುದಕ್ಕಾಗಿ ನಮಗೆ ಬೇರೆ ಯಾವ ಪದಾರ್ಥಗಳ ಅವಶ್ಯಕತೆಯೂ ಇಲ್ಲ. ಈ ಜಗತ್ತೊಂದೇ ಸಾಕು. ನಾವು ಜಗತ್ತಿನಲ್ಲಿ ಹುಟ್ಟಿ ಬಂದಿದ್ದೇವೆ. ನಾನಾ ವಿಧವಾಗಿರತಕ್ಕಂತಹ ಪದಾರ್ಥಗಳ ಉಪಯೋಗವನ್ನು ಮಾಡ್ತೇವೆ. ನಾನಾ ವಿಧವಾದ ಪದಾರ್ಥಗಳ ಭೋಗವನ್ನು ಮಾಡ್ತೇವೆ. ಆ ಪದಾರ್ಥಗಳಲ್ಲಿರ್ತಕ್ಕಂತಹ ನಾನಾ ವಿಧವಾದ ಶಕ್ತಿಯನ್ನು ನಾವು ನೋಡ್ತಾ ಇದ್ದೇವೆ, ಅನುಭವಿಸ್ತಾ ಇದ್ದೇವೆ. ಹಾಗಾದ್ರೆ ಈ ಶಕ್ತಿ, ಈ ಸಾಮರ್ಥ್ಯ ಅದೆಲ್ಲ ಹೇಗೆ ಬಂತು? ಅದಕ್ಕೆ ಕಾರಣ ಒಂದೇ ಒಂದು, ಭಗವಂತನ ಶಕ್ತಿ ಅದಕ್ಕೆ ಪ್ರೇರಕವಾಗಿದೆ. ಪರಮಾತ್ಮನ ಶಕ್ತಿ ಇಲ್ಲದೆ ಜಗತ್ತಿನಲ್ಲಿ ಜೀವರಿಗೂ ಯಾವುದೇ ತರಹದ ಶಕ್ತಿ ಇಲ್ಲ ಮತ್ತು ಜಡವಾದ ವಸ್ತುಗಳಿಗೂ ಇಲ್ಲ. ನಾವು ಜಗತ್ತಿನಲ್ಲಿ ಎರಡು ರೀತಿಯ ಪದಾರ್ಥಗಳನ್ನು ನೋಡ್ತಾ ಇರ್ತೇವೆ. ಒಂದು ಜೀವ, ಇನ್ನೊಂದು ಜಡ. ಜಡವಾದ ವಸ್ತುಗಳಲ್ಲಿಯೂ ನಾನಾ ವಿಧವಾದ ಶಕ್ತಿ ಇದೆ. ಚೇತನರಲ್ಲಿಯೂ ನಾನಾ ವಿಧವಾದ ಶಕ್ತಿ ಇದೆ. ಇಬ್ಬರಲ್ಲಿಯೂ ಇದೆ, ಎರಡರಲ್ಲಿಯೂ ಇದೆ. ಒಬ್ಬ ಚೇತನಿಗೆ ಇರುವಂತಹ ಶಕ್ತಿ ಇನ್ನೊಬ್ಬನಿಗೆ ಇರೋದಿಲ್ಲ. ಒಬ್ಬ ವ್ಯಕ್ತಿ ತಾನು ಒಂದು ರೀತಿಯ ವ್ಯವಹಾರವನ್ನು ಮಾಡಿದ್ರೆ ಇನ್ನೊಬ್ಬ ಇನ್ನೊಂದು ರೀತಿಯಿಂದ ಮಾಡ್ತಾನೆ. ಕೆಲವರಿಗೆ ದೇವರು ಆಯಾ ವಿಧವಾಗಿರ್ತಕ್ಕಂತಹ ವಿಚಿತ್ರವಾದ ಸ್ವಭಾವವನ್ನು ಕೊಟ್ಟಿರ್ತಾನೆ. ಹಣ ಕೊಟ್ರೆ ಕೆಲಸ ಆಗತ್ತೆ ಅಂತ ಅನ್ಕೋತೀವಿ, ಆದ್ರೆ ಹಾಗೆಲ್ಲ ಇಲ್ಲ. ಎಷ್ಟೋ ಬಾರಿ ಎಷ್ಟೋ ಹಣ ಇದ್ದರು, ಎಷ್ಟೋ ಜ್ಞಾನ ಇದ್ದರು, ಎಷ್ಟೋ ಲೌಕಿಕವಾದ ಶಕ್ತಿಯನ್ನು ನಾವು ಪಡೆದಿದ್ದರೂ ನಮಗೆ ಏನನ್ನೂ ಹೊಂದಲು ಆಗೋದಿಲ್ಲ, ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಆಯಾ ಜೀವರಿಗೆ, ಅಂತಂತಹ ವ್ಯಕ್ತಿಗಳಿಗೆ, ಅಂತಂತಹ ವಸ್ತುಗಳಿಗೆ ಅಂತಂತಹ ಶಕ್ತಿಯನ್ನು ಭಗವಂತ ಕೊಟ್ಟಿದ್ದಾನೆ. ನಾವು ಇವತ್ತು ಯಾವುದೇ ಜಗತ್ತಿನ ಒಂದು ಪದಾರ್ಥವನ್ನು ನೋಡಿದ್ರೆ, ಒಬ್ಬ ವ್ಯಕ್ತಿಯ ಕೆಲಸ ನೋಡಿದ್ರೆ ಆಶ್ಚರ್ಯವಾಗುತ್ತೆ. ದೇವರಿಗೆ ಅಂತಂತಹ ಶಕ್ತಿಯನ್ನು ಕೊಟ್ಟಿದ್ದಾನೆ, ಸ್ವಭಾವ ಕೊಟ್ಟಿದ್ದಾನೆ. ಇವತ್ತು ಒಬ್ಬ ಮಿನಿಸ್ಟರ್ ಇರ್ತಾರೆ, ಒಬ್ಬ ಸಂಗೀತ ವಿದ್ವಾಂಸನಿದ್ದಾನೆ, ಇನ್ನೊಬ್ಬರು ಸೈಂಟಿಸ್ಟ್ ಇರಬಹುದು, ಇನ್ನೊಬ್ಬ ಹೊಲದಲ್ಲಿ ಕೆಲಸ ಮಾಡತಕ್ಕಂತಹ ವ್ಯಕ್ತಿಗಳಿರ್ಬೋದು.
ಒಬ್ಬರು ವ್ಯಾಪಾರಿಗಳಾಗಿರ್ಬೋದು. ಜಗತ್ತಿನಲ್ಲಿ ನಾನಾ ರೀತಿಯ ಜೀವರಾಶಿಗಳನ್ನ ನೋಡ್ತೇವೆ, ವ್ಯಕ್ತಿಗಳನ್ನ ನೋಡ್ತೇವೆ. ಅವರವರಿಗೆ ಆ ತರದ ಸ್ವಭಾವ, ಒಂದು ಇಂಟ್ರೆಸ್ಟ್, ಆ ತರದ ಶಕ್ತಿ, ಆ ಸಾಮರ್ಥ್ಯ ಭಗವಂತನೇ ಕೊಡಬೇಕು. ಆದ್ರೆ ಯಾವುದಕ್ಕೂ ಉಪಯೋಗ ಇಲ್ಲ ಅಂತಾರೆ, ಎಲ್ಲದಕ್ಕೂ ಉಪಯೋಗ ಇದೆ, ಎಲ್ಲವೂ ಉಪಯುಕ್ತವೇ, ಯಾವುದು ಉಪಯುಕ್ತವಲ್ಲ ಅಂತಲ್ಲ. ನಾವ್ ಅನ್ಕೊಳ್ತೀವಿ ಆ ವ್ಯಕ್ತಿ ಬದುಕೋದಕ್ಕಾಗಿ ಇದೆಲ್ಲ ಮಾಡ್ತಾ ಇದ್ದಾನೆ ಅಂತ. ಆದ್ರೆ ಆ ಒಬ್ಬ ವ್ಯಕ್ತಿ ಬದುಕುವುದರ ಜೊತೆಗೆ ಸಮಾಜವನ್ನು ಬದುಕಿಸ್ತಾನೆ. ಜಗತ್ತಿನಲ್ಲಿರ್ತಕ್ಕಂತಹ ಜೀವರಾಶಿಗಳಿಗೂ ಕೂಡ ಆ ಕಾರ್ಯ ಅವಶ್ಯವಾಗಿ ಉಪಯೋಗ ಆಗಿರುತ್ತೆ. ಇವತ್ತು ನಾವು ನೋಡ್ತೇವೆ, ಇವಾಗಂತೂ ಅಖಂಡವಾಗಿ ಮಳೆ ಬರ್ತಾ ಇದೆ, ಹೊಲಸಿದೆ, ಕೆಲಸ ಇರ್ತದೆ, ಏನೇನೋ ಇರ್ತದೆ, ಕ್ಲೀನ್ ಮಾಡ್ಬೇಕು. ಆ ಸ್ವಚ್ಛತೆ ಮಾಡ್ಲಿಕ್ಕಾಗಿಯೇ ಎಷ್ಟೋ ಜನ ಇದ್ದಾರೆ. ಅವರ ಕೆಲಸ ಅದೇ. ಎಷ್ಟು ಹೊಲಸು ಅಂದ್ರೆ ಅಷ್ಟು ಹೊಲಸು, ನಮಗೇನ್ ನೋಡ್ಲಿಕ್ಕೆ ಆಗೋದಿಲ್ಲ. ಅಂಥದ್ರಲ್ಲಿ ಪಾಪ ಅವರು ಹೋಗ್ತಾರೆ, ಇಳಿತಾರೆ, ತೆಗಿತಾರೆ, ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅದೇ ನಾವು ಮಾಡಿ ಅಂತೇಳಿ ಸಾಧ್ಯ ಇಲ್ಲ ಅಂತ ಮಾಡಕ್ ಆಗೋದೇ ಇಲ್ಲ ಅದು. ಅಂದ್ರೆ ನಾನು ಇವತ್ತು ನೋಡ್ತಾ ಇದ್ದೆ, ಪ್ರತಿ ಹೊಲಸು ಒಂದು ಪದಾರ್ಥ ಏನೋ, ಈ ಘಟಾರು ಮತ್ತೊಂದೆಲ್ಲ ಏನೋ ಇರ್ತದಲ್ಲ, ಪಾಪ ಒಬ್ಬ ಯಾವನೋ ಒಬ್ಬ ಒಳ ಕೈ ಹಾಕೆಲ್ಲ ಸ್ವಚ್ಛ ಮಾಡ್ತಾ ಇದ್ದ. ನನಗೆ ಅವಾಗ ಆಶ್ಚರ್ಯವೂ ಆಯ್ತು, ಜೊತೆಗೆ ವಿಚಿತ್ರವೂ ಅನಿಸ್ತು. ಭಗವಂತ ಎಷ್ಟು ವಿಚಿತ್ರವಾಗಿ ಒಬ್ಬ ವ್ಯಕ್ತಿಗಳನ್ನ ಇಟ್ಟಿದ್ದಾನೆ. ನಮಗೆ ಯಾವುದನ್ನು ನೋಡ್ಲಿಕ್ಕೂ ಆಗೋದಿಲ್ಲ, ಅದು ಆ ವ್ಯಕ್ತಿ ಅತಿ ಸಹಜವಾಗಿ ಮಾಡ್ತಾನೆ. ಸಹಜ, ಅವನ ಕೆಲಸ ಅದಷ್ಟೇ, ಮುಗಿದೋಯ್ತು. ಅವನಿಗೆ ವೃತ್ತಿ, ಅವನಿಗೆ ಹಣ ಬರ್ತದೆ, ಅದು ಏನೇ ಇರ್ಲಿ, ಹಣ ಬರುತ್ತೆ ಅಂತಂದ ಮಾತ್ರಕ್ಕೆ ಉಳಿದವ್ರಿಗೆ ಮಾಡ್ಲಿಕ್ಕೆ ಆಗತ್ತಾ? ಆಗೋದಿಲ್ಲ. ಆ ವ್ಯಕ್ತಿನೇ ಆ ಕೆಲಸ ಮಾಡ್ತಾನೆ. ಹೀಗಾಗಿ ಬಹುಚಿತ್ರ ಜಗತ್ ಬಹುಧಾಕರಣ ಪರಶಕ್ತಿರನಂತ ಗುಣ ಪರಮ. ಮಹಾಭಾರತ ಚೆನ್ನಾಗಿ ಹೇಳ್ತದೆ. ಒಬ್ರೊಬ್ರಿಗೆ ಒಂದೊಂದ್ ತರಹದ ಅಪೇಕ್ಷೆ ಇರ್ತದೆ, ಒಂದೊಂದ್ ತರಹದ ಕೆಲಸವನ್ನು ಮಾಡ್ತಾರೆ, ಅವ್ರಿಗೆ ಅದೇ ಇಷ್ಟವಾಗುತ್ತೆ, ಹಾಗೆ ಹೋಗ್ತಾರೆ ಅವ್ರು. ಯಾಕೆ ಅಂದ್ರೆ ಜಗತ್ತಿನೆಲ್ಲ ನಡಿಬೇಕು. ಕೆಲವರು ಸಮುದ್ರದೊಳಗೆ ಇರ್ತಾರೆ, ತಮ್ಮ ಇಡೀ ಜೀವನ 10 ವರ್ಷ, 20 ವರ್ಷ, 30 ವರ್ಷ, 40 ವರ್ಷ ಅದ್ರೊಳಗೆ ನೀರೊಳಗೆ ಹೋಗೋದು, ಅದು ಹುಡುಕೋದು, ಇದು ಹುಡುಕೋದು, ಮಾಡೋದು, ನೋಡೋದು, ಇಲ್ಲ ಒಂದು ದೇಶ ಇನ್ನೊಂದು ದೇಶಕ್ಕೆ ಹೋಗೋದು, ಹೀಗೆ ಇರುತ್ತೆ. ನಮ್ಮಲ್ಲಿ ಎಷ್ಟೋ ಜನ ಆ ರೀತಿಯಾಗಿದ್ರು, ನಮಗೆ ಭೇಟಿಯಾದವರು ಇದ್ದಾರೆ, ನಮ್ಮವರೇ. ನಾವೊಂದ್ಸಲ ಹಡಗದೊಳಗೆ ಹೊರಟು ಬಿಟ್ಟಿವಿ ಅಂದ್ರೆ, ಶಿಪ್ ಒಳಗೆ ಹೊರಟು ಬಿಟ್ಟಿವಿ ಅಂತ ಹೇಳ್ತಾ ಇದ್ವಿ. ಸುಮಾರು 1 ತಿಂಗಳು, 2 ತಿಂಗಳು, 3 ತಿಂಗಳು, 4 ತಿಂಗಳು ಅಲ್ಲೇ ಇರ್ಬೇಕಾಗ್ತದೆ. ಕೆಲವರು ಸಮುದ್ರ ಒಳಗೆ 6 ತಿಂಗಳು ಇರ್ಬೇಕು. ಈ ಇದು ಇರುತ್ತಲ್ಲ, ಅಲ್ಲಿ ಒಳಗೆಲ್ಲ ಈ ಆಯಿಲ್ ಸಲುವಾಗಿ ಏನು ಒಂದು ಕೆಲಸ ಮಾಡ್ತಾರಲ್ಲ, ಹಾಗೆ ಇರ್ತಾರೆ. ಅವ್ರಿಗೆಲ್ಲ ವ್ಯವಸ್ಥೆ ಇರುತ್ತೆ, ಅದು ಬೇರೆ ವಿಚಾರ. ಇರ್ಲಿ, ಅವ್ರಿಗೆ ಸ್ನಾನದ ವ್ಯವಸ್ಥೆ ಇತ್ತು, ಊಟ ಇದೆ, ಮತ್ತೊಂದಿದೆ, ಎಲ್ಲ ಇದೆ. ಆದ್ರೆ 6 ತಿಂಗಳವರೆಗೆ ಅಥವಾ 8 ತಿಂಗಳವರೆಗೆ ಅವ್ರು ಸಮುದ್ರೊಳಗೆ ಇರಬೇಕು. ಆಮೇಲೆ ಅವ್ರು ಹೊರಗೆ ಬಂದ್ರು ಅಂದ್ರೆ ಮತ್ 4 ತಿಂಗಳು ಅವ್ರಿಗೆ ರಜೆ, ಇಲ್ಲಿ ಮತ್ತೆ 6 ತಿಂಗಳು. ಅಂದ್ರೆ ಈ ತರಹದ ಒಂದು ವಿಚಿತ್ರವಾಗಿರತಕ್ಕಂತಹ ವರ್ತನೆ, ಜೀವನ, ಆ ಒಂದು ಅವರಿಗೆ ಆ ತರದ ಶಕ್ತಿ, ಪ್ರೇರಣೆ, ಏನೋ ಒಂದು ಬದುಕಿರ್ಬೋದು. ಆದ್ರೆ ಆ ಸ್ಟೈಲು, ಆ ಒಂದು ಶಕ್ತಿ, ಆ ತರದ ಒಂದು ಪ್ರವೃತ್ತಿ ಭಗವಂತ ಕೊಟ್ಟಿದ್ದಾನೆ. ಬಹುಚಿತ್ರ ಜಗತ್ ಬಹುಧಾಕರಣ ಪರಶಕ್ತಿ ಅನಂತ ಗುಣ ಪರಮ. ಭಗವಂತನಿಗೆ ಇಷ್ಟು ಅದ್ಭುತವಾದ ಅಚಿಂತ್ಯವಾದ ಶಕ್ತಿ ಇದೆ ಅನ್ನುವುದನ್ನ ಒಬ್ಬೊಬ್ಬ ವ್ಯಕ್ತಿ ಮಾಡುವಂತಹ ಕಾರ್ಯದಿಂದ ನಾವು ನೋಡಿ ತಿಳಿಯಬಹುದು. ನಾವು ದಿನ ನ್ಯೂಸ್ ಪೇಪರ್ ಎಲ್ಲಾರು ಓದ್ತೀವಿ, ನೋಡ್ತೀವಿ, ಕೆಲವರು ನೋಡ್ತೀವಿ. ಏನೋ ನ್ಯೂಸ್ ಪೇಪರ್ ತಗೊಳ್ತೀವಿ, ಓದ್ತೀವಿ, ಕೆಳಗಟ್ಟಿ ಬಿಡ್ತೀವಿ, ಅಷ್ಟೇ ಓದುತ್ತೆ. ಆದ್ರೆ ಅದ್ರ ಹಿಂದೆ ಎಷ್ಟು ವ್ಯಕ್ತಿಗಳ ಶ್ರಮ ಇದೆ, ಎಷ್ಟು ಡಿಸೈನ್ ಇದೆ. ಒಂದು ಶಬ್ದ ತಪ್ಪಿರಬಾರ್ದು, ಒಂದು ಇದು ಹೆಚ್ಚು ಕಡಿಮೆ ಆಗಬಾರ್ದು, ಇದು ಮೊದಲಿಗೆ ಬರ್ಬೇಕು, ಇದು ಆಮೇಲೆ ಬರ್ಬೇಕು, ಇದು ಸಣ್ಣದಿರ್ಬೇಕು, ಇದು ದೊಡ್ಡದಿರ್ಬೇಕು. ಎಷ್ಟೆಷ್ಟೋ ವ್ಯವಸ್ಥೆಗಳು
ಆ ಚಿಕ್ಕದಾಗಿರ್ತಕ್ಕಂತಹ ಒಂದು ವಸ್ತುವಿನಲ್ಲಿ ಇದೆ. ಆ ಪೇಪರ್ದೊಳಗೆ ಅಕ್ಷರಗಳು, ಡಿಸೈನ್ಗಳು ಹೀಗೆ ಇರಬೇಕು, ಇಷ್ಟೇ ಆಗಬೇಕು, ಈ ರೀತಿಯ ನಡಿಬೇಕು, ಇದನ್ನು ಓದ್ಬೇಕು, ಬಿಡ್ಬೇಕು ಅಂದ್ರೆ ಹೇಗಿದೆಲ್ಲ. ಅದಕ್ಕೆ ನಾನು ಹೇಳಿದೆ ಬಹುಚಿತ್ರ ಜಗತ್ ಬಹುಧಾ ಕಾರಣ ಪರಶಕ್ತಿ ಅನಂತ ಗುಣ ಪರಮ. ನಮಗನಿಸ್ತಿಲ್ರಿ ಪೇಪರ್ದೊಳಗೆ ಬೇಕಾದಷ್ಟು ಜನ ಇದ್ದಾರೆ, ಒಬ್ಬರು ಡಿಸೈನ್ ಮಾಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ, ಅದು ಕೊಡ್ತಾರೆ, ನ್ಯೂಸ್ ಕೊಡ್ತಾರೆ, ಹಾಕ್ತಾರೆ, ಎಲ್ಲರಿಗೆಲ್ಲ ಗೊತ್ತು ವಿಷಯ, ನಾವು ಹೇಳ್ಬಿಡ್ತೀವಿ. ಆದರೆ ಪ್ರತಿನಿತ್ಯ ತಪ್ಪದೆ ಸರಿಯಾಗಿ ನಿಮಗೆ 4 ಗಂಟೆಗೆ ಪೇಪರ್ ಬೇಕಲ್ಲ, 1 ಗಂಟೆ ಲಾಸ್ಟ್ ನ್ಯೂಸ್, 2 ರಿಂದ 3 ಒಳಗೆ ಲಕ್ಷಾಂತರ ಪೇಪರ್ ಪ್ರಿಂಟ್ ಮಾಡ್ಲಿಕ್ಕೆ ಜನ ಇದ್ದಾರೆ. ಆಯಾ ಊರಿಗೆ ಪ್ರಿಂಟ್ ಮಾಡ್ತಾರೆ. ಸರಿಯಾಗಿ 5:15 ಒಳಗೆ ಎಲ್ಲಾ ಡಿಸ್ಪ್ಯಾಚ್ ಆಗಿ 6 ಗಂಟೆಗೆ ಎಲ್ಲಾರು ಓದ್ಬೇಕು. ಅಷ್ಟರೊಳಗೆ ಎಷ್ಟು ಜನ ಬರೀತಾರೆ, ಎಷ್ಟು ಜನ ಓದ್ತಾರೆ, ಎಷ್ಟು ಜನ ಇದು ಮಾಡಿರ್ತಾರೆ, ಎಷ್ಟು ಜನ ಕರೆಕ್ಷನ್ ಇದೆ, ಎಷ್ಟು ಇದು ಮಾಡ್ತಾರೆ. ನಾನು ಯಾಕೆ ಈ ಒಂದು ಚಿಕ್ಕ ಚಿಕ್ಕ ಮಾತು ನೋಡ್ತೇನೆ, ಬಹುಚಿತ್ರ ಜಗತ್ ಬಹುಧಾ ಕಾರಣ ಪರಶಕ್ತಿರ ಅನಂತ ಗುಣ ಪರಮ. ಭಗವಂತನೇ ಅದ್ಭುತವಾಗಿರತಕ್ಕಂತಹ ಶಕ್ತಿ ಇದೆ. ಆಯಾ ವಸ್ತುಗಳನ್ನ ನೋಡ್ತೇವೆ, ಅದ್ರೊಳಗೂ ವಿಚಿತ್ರ ಏನು ಅಂತಂದ್ರೆ, ಇಲ್ಲ ಇದು ನ್ಯೂಸ್ ಸರಿಯಾಗಿದೆ ಅಂತ ಹೇಳ್ತಾರೆ, ನ್ಯೂಸ್ ಸರಿಯಾಗಿಲ್ಲ ಅಂತ ಹೇಳ್ತಾರೆ, ಇದು ಹಾಗೆ ಅಂತ ಹೇಳಿ ಏನೇನೋ ವಿಚಿತ್ರವಾಗಿರ್ತದೆ. ಆ ಎಲ್ಲ ವಿಧವಾಗಿರತಕ್ಕಂತಹ ವ್ಯಾಪಾರವನ್ನು ಭಗವಂತನೇ ಮಾಡಿಸುತ್ತಾನೆ. ನಾವು ಹೇಳ್ಬೋದು ಇಲ್ಲಿ ಮೋಸ ಇದೆ, ಇಲ್ಲಿ ಜಾಸ್ತಿ ಹಣ ತಗೊಂಡಿದ್ದಾರೆ, ಅಲ್ಲಿ ಕಡಿಮೆ ಮಾಡಿದ್ದಾರೆ, ಇದು ಫಸ್ಟ್ ಹೀಗೆ ಹೇಳಿದ್ರು, ಇವಾಗ ಇದು ಮಾಡ್ತಾ ಇದ್ದಾರೆ, ಏನೇನೋ 108 ವಿಚಾರಗಳನ್ನ ನಾವು ಅದರ ಬಗ್ಗೆ ಹೇಳಬಹುದು. ನಮಗೆ ದಿನಾಗ್ಲೂ ಯಾರು ಒಂದ್ ಪೇಪರ್ A4 ಸೈಡ್ ಒಂದು ಪೇಪರ್ ದಿನಾಲು ಬರೆದು ಕೊಡ್ಬೇಕು ಅಂತ ನಮ್ಗೆ ಆಗತ್ತಾ? ನಮ್ಗೆ ಗೊತ್ತಿದ್ದ ವಿಷಯನೂ ಬರ್ಲಿಕ್ಕೆ ಆಗತ್ತಾ? ಆಗೋದಿಲ್ಲ. ಹಾಗಾದ್ರೆ ಯಾಕೆ ಕೆಲವರಿಗೆ ಮಾತ್ರ ಬರೀಲಿಕ್ಕೆ ಆಗ್ತದೆ, ಕೆಲವರು ಮಾತ್ರ ಬರೆದ್ರು? ಅದ್ರಿಗೂ ಎಲ್ಲಾ ವಿಷಯ ಬರೀಲಿಕ್ಕೆ ಆಗಲ್ಲ, ಅದ್ರಿಗೂ ಬಹಳ ವಿಚಿತ್ರ ಇದೆ. ಬರೆಯೋದು ರೈಟಿಂಗ್ಸ್ ಒಳಗೆ ಅಷ್ಟು ಸುಲಭ ಇಲ್ಲ. ಎಲ್ಲಾರು ಒಂದೇ ರೀತಿಯ ರೈಟಿಂಗ್ಸ್ ನ್ಯೂಸ್ ಕೊಡೋದಿಲ್ಲ, ಒಬ್ಬರೊಬ್ಬರಿಗೆ ಒಂದೊಂದು ಸೇರುತ್ತೆ, ಅವ್ರಿಗೆ ಅದು ಇಷ್ಟ. ಅದು ಕೆಲವರು ಮಾತ್ರ ಈ ತರ ಕ್ರೈಮ್ ನ್ಯೂಸ್ ಕೊಡ್ತಾರೆ, ಕೆಲವರು ಈ ಮಿನಿಸ್ಟರ್ಸ್ ಕೊಡ್ತಾರೆ, ಕೆಲವರು ಊರಿಂದ ಕೊಡ್ತಾರೆ, ಕೆಲವರು ಕಾಲೇಜಿಂದ ಸ್ಕೂಲ್ ಕೊಡ್ತಾರೆ, ಕೆಲವರು ಇನ್ನೊಂದು ಕೊಡ್ತಾರೆ, ಕೆಲವರು ಈ ಆಟದ್ದೆಲ್ಲ ಹೇಳ್ತಾರೆ. ಅಂದ್ರೆ ಒಂದಲ್ಲ ಒಂದು ವಿಚಿತ್ರ ಇದು. ನಾವು ಯಾವ ಯಾವ ಪದಾರ್ಥಗಳನ್ನು ನೋಡ್ತೇವೆ, ಯಾವ ಯಾವ ಪದಾರ್ಥಗಳ ಜೊತೆಗೆ ನಾವು ವ್ಯವಹಾರವನ್ನು ಮಾಡ್ತೇವೆ, ಆ ಎಲ್ಲ ಪದಾರ್ಥಗಳಲ್ಲಿಯೂ ನಡೆಯುವ ಎಲ್ಲ ವಿಧವಾದ ವ್ಯಾಪಾರವನ್ನು ಭಗವಂತ ಆಯಾ ಜೀವರಾಶಿಗಳಿಂದ ಅಷ್ಟು ಸಮಯಕ್ಕೆ ಮಾಡಿಸ್ತಾನೆ. ಟೈಮ್ ನಮಗೆ ಅನಿಸ್ತದೆ ನಾವು ಸರಿಯಾಗಿ ಟೈಮ್ ಮಾಡಿಲ್ಲ, ಹಾಗಾಯ್ತು ಹೀಗಾಯ್ತು ಅಂತ. ದೇವರಿಗೆ ಎಲ್ಲ ಟೈಮ್ ಗೊತ್ತು, ಯಾವ ಸಮಯಕ್ಕೆ ಯಾವ ಕೆಲಸವನ್ನು ಮಾಡಿಸ್ಬೇಕು ಅಂತ ಸರಿಯಾಗಿ ಮಾಡಿಸ್ಬಿಡ್ತಾನೆ. ದೇವರ ಶಕ್ತಿಗೆ ಅಂತ್ಯವಿಲ್ಲ, ದೇವರ ಶಕ್ತಿ ಯಾವತ್ತೂ ಕಡಿಮೆ ಆಗೋದಿಲ್ಲ, ಭಗವಂತನ ಶಕ್ತಿ ಅತಿನೂ ಆಗೋದಿಲ್ಲ. ಕೆಲವರಿಗೆ ಲೋಕದಲ್ಲಿ ಹೇಳ್ತೇನೆ, ಕೆಲವರಿಗೆ ಶಕ್ತಿ ಅತಿ ಆದ್ರೆ ಸುಮ್ಮನೆ ಕೂಡ್ಲಿಕ್ಕೆ ಆಗೋದಿಲ್ಲ. ಅವ್ರಿಗೆ ಏನಾದ್ರು ಹೊಡಿಬೇಕು, ಬಡಿಬೇಕು, ಯುದ್ಧ ಮಾಡಬೇಕು. ಕೆಲವರಿಗೆ ಮಾತಾಡೋ ಸ್ವಭಾವ ಇದ್ರೆ ಸುಮ್ಮನೆ ಕೂಡ್ಲಿಕ್ಕೆ ಆಗೋದಿಲ್ಲ, ಮಾತಾಡ್ತಾ ಇರ್ಬೇಕು. ನೀವು ಮೌನ ಮಾಡ್ರಿ ಒಂದ್ 4 ದಿನ ಅಂದ್ರೆ ಮುಗಿದು ಹೋಯ್ತು, ಅವ್ರ ಪ್ರಾಣನೇ ಹೋಗುತ್ತೆ. ಯಾಕೆ ಅನ್ನೋದು ರೂಢಿಯಾಗಿರುತ್ತೆ. ಹಾಗಾದ್ರೆ ಶಕ್ತಿ ಉಳ್ಳವನು, ಆಯಾ ವಿಧವಾದ ಪರಾಕ್ರಮವನ್ನು ಪಡೆದವನು, ವ್ಯಾಪಾರವನ್ನು ಸಮರ್ಥನ ಸುಮ್ಮನೆ ಕೂಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ದೇವ್ರಿಗೆ ಹಾಗಲ್ಲ. ಎಲ್ಲಾ ಶಕ್ತಿ ಇದ್ರೂ ಕೂಡ ಯಾವಾಗ ಯಾರಿಂದ ಯಾವ ಕೆಲಸವನ್ನು ಮಾಡಿಸ್ಬೇಕು ಆಗದೆ ಆ ವ್ಯಕ್ತಿಯಿಂದ ಆ ಕೆಲಸ ಮಾಡಿಸ್ತಾನೆ. ಅದೇ ಮಾಡಿಸ್ತಾನೆ, ಮತ್ತೆ ಎಲ್ಲ ಮಾಡಿಸೋದಿಲ್ಲ. ಯಾವ ವ್ಯಕ್ತಿಯಿಂದ ಯಾವ ಕೆಲಸವನ್ನು ಮಾಡಿಸ್ಬೇಕು ಅಂತ ಭಗವಂತ ಸಂಕಲ್ಪ ಮಾಡಿದ್ದಾನೆ, ನಿಶ್ಚಯ ಮಾಡಿದ್ದಾನೆ.
ಅದೇ ವ್ಯಕ್ತಿಯಿಂದ ಅದೇ ಕೆಲಸವನ್ನ ಅದೇ ಸಮಯಕ್ಕೆ ಮಾಡಿಸ್ತಾರೆ. ಹೀಗೆ ಪರಮಾತ್ಮನ ಅದ್ಭುತವಾದ, ವಿಚಿತ್ರವಾದ, ನಾನಾ ವಿಧವಾದ ಶಕ್ತಿಯನ್ನ ನೋಡ್ಲಿಕ್ಕೆ ನಾವು ಬೇರೆ ಎಲ್ಲಿ ಹೋಗಬೇಕಾಗಿಲ್ಲ. ಶ್ರೀಮದ್ ಆಚಾರ್ಯ ಅಂತಾರೆ, ನಿಮ್ಮ ಸುತ್ತಮುತ್ತಲಿರತಕ್ಕಂತಹ ಪದಾರ್ಥಗಳನ್ನು ನೋಡಿ ತಿಳಿದುಕೊಳ್ಳಿ ಸಾಕು. ಭಗವಂತನ ಶಕ್ತಿ ಏನು ಅಂತ ಗೊತ್ತಾಗ್ತದೆ. ಪರಾಸ್ಯ ಶಕ್ತಿ ವಿವಿಧೈವ ಶ್ರೂಯತೆ ಸ್ವಾಭಾವಿಕಿ ಜ್ಞಾನಬಲ ಕ್ರಿಯಾಚ. ಭಗವಂತನ ಅಪಾರವಾದ ಶಕ್ತಿ ಸ್ವಾಭಾವಿಕ, ಜ್ಞಾನ ಸ್ವಾಭಾವಿಕ, ಬಲ ಸ್ವಾಭಾವಿಕ, ವ್ಯಾಪಾರಗಳು ಸ್ವಾಭಾವಿಕ. ನಮಗೆ ಎಲ್ಲವೂ ಅಸ್ವಾಭಾವಿಕ, ಪರತಂತ್ರ. ಇನ್ನೊಬ್ಬರ ಅಧೀನವಾಗಿ ನಾವು ಕಾರ್ಯವನ್ನು ಮಾಡಬೇಕು. ಪರಮಾತ್ಮನಿಗೆ ಸರ್ವಥಾ 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 ಹಾಗೆ. ಭಗವಂತ ತಾನು ತನ್ನ ಸಂಕಲ್ಪದಂತೆ ತನ್ನ ವ್ಯಾಪಾರವನ್ನು ಮಾಡ್ತಾನೆ. ಭಗವಂತನಿಗೆ ಎಂದಿಗೂ ಯಾವತ್ತಿಗೂ ಯಾವುದೇ ತರಹದ ಆ ಚಿತ್ತ ವಿಕ್ಷೇಪವಿಲ್ಲ. ಆ ತರಹದ ಯಾವುದೇ ತರಹದ ಕಷ್ಟಗಳಿಲ್ಲ, ಮನಸ್ಸಿಗೆ ತೊಂದರೆ ಇಲ್ಲ. ಇವೆಲ್ಲ ಯಾರಿಗಿರುತ್ತೆ? ಚಿಂತ ಸಂತಾಪ ಲೇಪೋದ್ಭವ ಮೃತ್ಯುಮುಖರ ಅಶೇಷ ದೋಷ ಅತಿದೂರಂ. ಪರಮಾತ್ಮ ಹೇಗಿದ್ದಾನೆ ಅಂತಂದ್ರೆ ಯಾವ ಯಾವ ತರಹದ ದೋಷಗಳನ್ನು ಭಗವಂತ ಹೊಂದಿಲ್ಲ. ಪರಮಾತ್ಮನಿಗೆ ಚಿಂತೆ ಇಲ್ಲ, ಸಂತಾಪ ಇಲ್ಲ. ಶತ್ರುಗಳು ಏನಾದರೂ ತೊಂದರೆ ಕೊಟ್ಟ ತೊಂದರೆ ಆಗುತ್ತೆ. ಶತ್ರುಗಳು ಬೇಕಾಗಿಲ್ಲ ನಮಗೆ, ನಮ್ಮ ಮಿತ್ರರೇ ಸಾಕು, ಜೊತೆಗಿದ್ದವರೇ ಸಾಕು. ಜೊತೆಗಿದ್ದವರೇ ಏನಾದ್ರು ತೊಂದರೆ ಕೊಟ್ರೆ ಆಗ ತುಂಬಾ ಕಷ್ಟವಾಗುತ್ತೆ ನಮಗೆ. ಅಯ್ಯೋ ಅವ್ರು ಹಾಗೆ ಹೇಳ್ತಾರೆ, ಹೀಗೆ ಹೇಳ್ತಾರೆ. ಭಾಗವತದಲ್ಲಿ ಬರ್ತಲ್ಲ ಹಾಗೆ. ಶತ್ರುಗಳು ಬಾಣಗಳಿಂದ ಹೊಡೆದರೂ ಅಷ್ಟ ಕಷ್ಟವಾಗುವುದಿಲ್ಲ. ಆದರೆ ನಮ್ಮವರೇ ನಮಗೆ ಬೇಡಾದ ಮಾತುಗಳಿಂದ ಏನಾದರೂ ಮಾತನಾಡಿದರೆ, ಹೇಳಿದರೆ ತುಂಬಾ ಕಷ್ಟವಾಗತ್ತೆ. ಅದು ದೇಹಕ್ಕೆ ಹೊಡೆದ ಬಾಣಕ್ಕಿಂತಲೂ ಹೆಚ್ಚಿನ ದುಃಖಕ್ಕೆ ಕಾರಣವಾಗುತ್ತೆ. ಆದ್ರಿಂದ ಎಚ್ಚರ ಇರಬೇಕು. ನಮ್ಮ ಮನಸ್ಸಿಗೆ ಬಂದಂತೆ ನಾವು ವ್ಯಾಪಾರವನ್ನು ಮಾಡಿದರೆ ಆಗ ತುಂಬಾ ಕಷ್ಟವಾಗತ್ತೆ. ನಮಗೆಲ್ಲ ಚಿಂತೆ ಇದೆ, ಸಂತಾಪ ಇದೆ, ಪುಣ್ಯ ಪಾಪಗಳ ಲೇಪವಿದೆ. ಆದ್ರೆ ಪರಮಾತ್ಮನಿಗೆ ಯಾವುದೂ ಇಲ್ಲ, ಯಾವುದೂ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಅವನು ಪರಶಕ್ತಿ, ಅನಂತ ಗುಣ, ಪರಮಃ. ನಾನಾ ವಿಧವಾದ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ. ಅದರಿಂದ ಭಗವಂತನ ಶಕ್ತಿ ಗೊತ್ತಾಗ್ತದೆ. ಇವಾಗಂತೂ ಬೇಕಾದಷ್ಟು ತರಹದ ಪದಾರ್ಥಗಳನ್ನ ನಾವು ನೋಡ್ತೀವಿ. ಏನ್ ಡಿಸೈನ್ ಮಾಡ್ತಾರೆ. ಒಂದು ಈ ಬೆಡ್ಶೀಟ್ ಬರ್ತದೆ, ಆಮೇಲೆ ಬೇರೆ ಬೇರೆ ಜಮಖಾನಗಳಿರ್ತದೆ. ಎಲ್ಲಿ ನೋಡಿದ್ರು ಡಿಸೈನ್ 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 ಡಿಸೈನ್, ಎಲ್ಲ ಕಂಪ್ಯೂಟರ್. ಹಳೆ ಕಾಲಕ್ಕೆಲ್ಲ ಕೈಯಿಂದ ಮಾಡ್ತಿದ್ವಿ, ಇವಾಗ ಅದು ಯಾವುದೂ ಇಲ್ಲ. ಹಾಗೆ ಪ್ರಿಂಟ್ ಮಾಡ್ಬಿಡು. ಹಾಗಾದ್ರೆ ಅಷ್ಟು ಮಾಡ್ಲಿಕ್ಕೂ ಒಬ್ರು ಮಾಡಿದಾಗ ಇನ್ನೊಬ್ರು ಇಲ್ಲ, ಇನ್ನೊಬ್ರು ಮಾಡಿದಾಗ ಇನ್ನೊಬ್ರು ಇಲ್ಲ. ಪ್ರತಿನಿತ್ಯ ಹೊಸದು, ಪ್ರತಿನಿತ್ಯ ಹೊಸದು. ನಮಗೇನಂತಂದ್ರೆ ಓ ಈ ವ್ಯಕ್ತಿ ಹೊಸದಾಗಿರ್ತಕ್ಕಂತಹ ಒಂದು ಪದಾರ್ಥ ನಿರ್ಮಾಣ ಮಾಡಿದ, ಕಂಡು ಹಿಡಿದ, ಆ ಪದಾರ್ಥದ ಸೃಷ್ಟಿಯನ್ನು ಮಾಡಿದ. ಯಾಕೆಂದ್ರೆ ನಮ್ಮ ಕಣ್ಣಿಗೆ ಕಾಣಿಸೋದು ಈ ವ್ಯಕ್ತಿ ಏನೇ. ಹೀಗಾಗಿ ನಾವೇನ್ ಅನ್ಕೋತೀವಿ, ಈ ವ್ಯಕ್ತಿ ಇಂತಹ ಒಂದು ಕಾರ್ಯವನ್ನು ಮಾಡಿದ ಅಂತ ಹೇಳ್ತೇವೆ. ಆದರೆ ಅದೆಲ್ಲ ಸತ್ಯವೇ. ಸುಳ್ಳು ಅಂದ್ರೆ ಮಿಥ್ಯಾ ಅಂತ ಹೇಳೋದಿಲ್ಲ. ಕಣ್ಣಿಗೆ ಕಾಣಿಸುವಂತಹ ವ್ಯಕ್ತಿ ಮಾತ್ರ ಕಾರಣವಲ್ಲ,
ಕಣ್ಣಿಗೆ ಕಾಣಿಸದ ಒಬ್ಬ ವ್ಯಕ್ತಿ ಇದ್ದಾನೆ, ನಾರಾಯಣ, ವಿಷ್ಣು, ಸರ್ವವ್ಯಾಪ್ತ, ಸರ್ವನಿಯಾಮಕ. ಆ ಭಗವಂತ ನಮಗೆ ಈ ರೀತಿಯಾಗಿ ಪ್ರೇರಣೆ ಮಾಡಿ ಈ ಕಾರ್ಯವನ್ನು ಮಾಡಿಸ್ತಾನೆ. ಆದರೆ ನಮಗೇನಾಗತ್ತೆ ಅಂತಂದ್ರೆ ಆ ವ್ಯಕ್ತಿಗಳ ಅಥವಾ ವಸ್ತುಗಳ ವಿಶೇಷವಾಗಿರ್ತಕ್ಕಂತಹ ಒಂದು ಪರಿಚಯ ಇರೋದಿಲ್ಲ. ಏನ್ ಎದುರು ಕಾಣಿಸ್ತೋ ಹಾಗೆ ತಿಳ್ಕೊಂಡ್ಬಿಡ್ತೀವಿ. ಅಂತರ್ಯಾಮಿಯಾಗಿರ್ತಕ್ಕಂತಹ ಭಗವಂತನ ಜ್ಞಾನ ನಮಗೆ ಸರ್ವಥಾ ಇರೋದಿಲ್ಲ. ಹೀಗಾಗಿ ಶ್ರೀಮದಾಚಾರ್ಯ ಅಂತಾರೆ, ಹೊರಗಿನ ಪದಾರ್ಥಗಳನ್ನು ಮಾತ್ರ ನೋಡಬೇಡಿ, ಅಂತರ್ಯಾಮಿಯಾಗಿರ್ತಕ್ಕಂತಹ ಯಾವ ಭಗವಂತನಿದ್ದಾನೋ, ನಾರಾಯಣನಿದ್ದಾನೋ ಆ ಪರಮಾತ್ಮನ ಒಂದು ಚಿಂತನವನ್ನು ಮಾಡಿ. ಭಗವಂತನ ಚಿಂತನವನ್ನು ಮಾಡದೇ ಇದ್ದರೆ ಆಗ ನಿಮಗೆ ಯಾವ ತರದ ಕಾರ್ಯಗಳನ್ನು ಮಾಡ್ಲಿಕ್ಕಾಗುತ್ತೆ. ಹೀಗಾಗಿ ಹಾಗಾದ್ರೆ ದೇವರ ಸ್ಮರಣೆ ಮಾಡಿದ್ರೆ ಅಷ್ಟೇ ಎಲ್ಲಾ ಕಾರ್ಯ ಮಾಡ್ತಾರೆ ಅನ್ನೋ ಹಾಗೇನಿಲ್ಲ. ದೇವರ ಸ್ಮರಣೆ ಮಾಡ್ರಿ ಬಿಡಿ, ಕೆಲಸ ನಡೀತಾ ಇದೆ ಜಗತ್ತಿನೊಳಗೆ. ಯಾಕೆ ಅಂದ್ರೆ ಪರಮಾತ್ಮ ಅವನು ಅವ್ಯಕ್ತನಾಗಿದ್ದಾನೆ, ಕಣ್ಣಿಗೆ ಕಾಣಿಸೋದಿಲ್ಲ. ಕಣ್ಣಿಗೆ ಕಾಣಿಸಿದ ಆ ವ್ಯಕ್ತಿಯನ್ನು ತಿಳಿಲಿಕ್ಕೆ ಈಗ ಎಷ್ಟೋ ಕಂಪನಿಗಳು ಇರ್ತದೆ, ಎಷ್ಟೋ ಮ್ಯಾನೇಜರ್ ಇರ್ತಾರೆ, ಏನೋ ಮಾಡ್ತಿರ್ತಾರೆ. ಅವರೆಲ್ಲ ಮಾಡೋದು ನಮಗೆ ಕಣ್ಣಿಗೆ ಕಾಣಿಸ್ಬೇಕಾಗಿಲ್ಲ. ಎದುರಿಗೆ ಒಂದು ಪ್ರಾಡಕ್ಟ್ ಬಂತು ಅಂದ್ರೆ ಓ ಈ ವಸ್ತುವನ್ನು ನಿರ್ಮಾಣ ಮಾಡಿದ ವ್ಯಕ್ತಿ ಅವನು ಅಂತ ಹೆಸರು ಹೇಳ್ತೇವೆ. ಅವನೇ ಮಾಡಿದ್ರು, ಅವನ ಜೊತೆಗೆ ಮತ್ತೆ ಸಾವಿರಾರು ಜನ ಇರ್ತಾರೆ, ಅದು ಬೇರೆ ಇರ್ಲಿ. ಆದರೂ ಅದಕ್ಕೆ ಪ್ರಧಾನವಾದ ಪ್ರೇರಕ ಶಕ್ತಿ ಆ ವ್ಯಕ್ತಿ ಅಂತ ಹೇಳ್ತೇವೆ. ಹಾಗೆ ನಾನಾ ವಿಧವಾದ ವಿಚಿತ್ರವಾದ ಈ ಜಗತ್ತಿನ ಸೃಷ್ಟಿಗೆ ಪ್ರೇರಕನಾದವನು ಭಗವಂತ ನಾರಾಯಣ. ಅಂತಹ ಭಗವಂತನನ್ನ ಪರಶಕ್ತಿ ಅನಂತ ಗುಣ ಪರಮಃ, ಅನಂತವಾದ ಶಕ್ತಿಯುಳ್ಳವನು, ಅನಂತವಾದ ಗುಣವುಳ್ಳವನು ಹಾಗೂ ಸರ್ವೋತ್ತಮನಾದವನು. ಪರಶಕ್ತಿ ಅಂದ್ರೆ ಪರ ಅಂದ್ರೆ ಶ್ರೇಷ್ಠ ಅಂತ, ಬರೇ ಶ್ರೇಷ್ಠ ಅಂತ ಅಭಿಪ್ರಾಯವಲ್ಲ. ಅದು ಅಂತವಿಲ್ಲದ ಅತ್ಯಂತ ಉತ್ತಮವಾದ ಶಕ್ತಿ ಉಳ್ಳವನು. ಆ ಶಕ್ತಿ ಇದ್ದಿದ್ದೇನೆ ಆ ಪರಮಾತ್ಮನ ಅನಂತವಾದ ಗುಣಗಳಿದೆ. ಇಷ್ಟೆಲ್ಲ ಗುಣಗಳು ಸಿದ್ಧವಾಯ್ತಲ್ಲ ದೇವರಿಗೆ. ಜಗತ್ತಿನಲ್ಲಿ ನಾನಾ ವಿಧವಾಗಿರ್ತಕ್ಕಂತಹ ಪದಾರ್ಥಗಳನ್ನು ನೋಡಿದಾಗ ಆ ಪರಮಾತ್ಮನಲ್ಲಿ ಎಷ್ಟು ತರದ ಶಕ್ತಿ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಅಂತಹ ಅನಂತ ಶಕ್ತಿ ಇರುವ ಪರಮಾತ್ಮನನ್ನ ನಾವು ಚಿಂತನೆ ಮಾಡಬೇಕು, ಧ್ಯಾನ ಮಾಡಬೇಕು. ಅಂತಹ ಭಗವಂತ ನಮ್ಮೇನು ವಿಶೇಷವಾಗಿ ಅನುಗ್ರಹ ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.